ಬೆಂಗಳೂರಲ್ಲಿ ಮತ್ತೊಂದು ಪ್ರೀತಿ ಹೆಸರಲ್ಲಿ ಲವ್ ಸೆಕ್ಸ್ ಧೋಕಾ ಸ್ಟೋರಿ ಆಗಿದೆ. ಕಸ್ಟಮರ್ ಕೇರ್ ಫೋನ್ ಕಾಲ್ನಲ್ಲಿ ಇಬ್ಬರ ಪರಿಚಯ ಆಗುತ್ತೆ. ಪ್ರೀತಿ ಹೆಸರಲ್ಲಿ ಆಂಧ್ರ ಮೂಲದ ಯುವಕನಿಂದ ಯುವತಿ ಧೋಕಾ ಹೋಗಿದ್ದಾಳೆ. ಟೀನಲ್ಲಿ ಡ್ರಗ್ಸ್ ಬೆರೆಸಿ ಅತ್ಯಾಚಾರ ಮಾಡಿರೋ ಆರೋಪವನ್ನ ಯುವತಿ ಮಾಡ್ತಾ ಇದ್ದಾಳೆ. ಗೆಳತಿಯ ಖಾಸಗಿ ವಿಡಿಯೋ ಮಾಡಿದ್ದಾನೆ ಲಕ್ಕಿ ಲಕ್ಷ್ಮಿ ರೆಡ್ಡಿ. ವಿಡಿಯೋ ತೋರಿಸಿ ಹಲವು ಬಾರಿ ರೇಪ್ ಮಾಡಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಆ ರೆಡ್ಡಿ ಮೇಲೆ ಯುವತಿಯಿಂದ ಹೈಗ್ರೌಂಡ್ ಠಾಣೆಯಲ್ಲಿ ದೂರು ದಾಖಲು ಆಗಿದೆ. ಸರ್ ಇದರಲ್ಲಿ ನೋಡಿ ಒಬ್ಬರು ಲೇಡಿ ನನಗೆ ಆಗಲೇ ಮೊನ್ನೆ ನಮ್ಮ ಕ್ಲೈಂಟು ಮೊನ್ನೆ ಬಂದು ನನಗೆ ಸಿಕ್ಕಿದ್ರು. ಅವ್ರ ಜೊತೆಲಿ ಏನಾಗಿದೆ ಅಂದರೆ ಅವರು ಭಾಳ ಏನೇನೋ ಹೇಳ್ತಾ ಇದ್ದಾರೆ. ನನ್ನ ಜೊತೆಲಿ ರೇಪ್ ಆಯಿತು. ಅವರು ಒಂದು ನರ್ಸ್ ಅಂತೆ. ಏನಾಗಿದೆ ಅಂದರೆ ಒಬ್ಬ ಇದರಲ್ಲಿ ಫೋನಲ್ಲಿ ಇದು ಆಗುತ್ತೆ, ಕಾಂಟ್ಯಾಕ್ಟ್ ಆಗುತ್ತೆ ಇವಳಿಗೆ ಫೋನಲ್ಲಿ. ಇವರು ಮೊದಲು ಕ್ರೆಡಿಟ್ ಕಾರ್ಡ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದಂತೆ. ಅದರಲ್ಲಿ ಫೋನ್ ಮಾಡಿ ಕೇಳ್ತಾರಲ್ಲ ಕ್ರೆಡಿಟ್ ಕಾರ್ಡ್ ಬೇಕಂತ. ಅದರಲ್ಲಿ ಇವರು ಪರಿಚಯ ಆಗಿ ಹಂಗೆ ಸ್ವಲ್ಪ ಮೂವ್ ಆಗುತ್ತೆ. ಮೂವ್ ಆಗಿ ಕ್ಲೋಸ್ ಫ್ರೆಂಡ್ಶಿಪ್ ಥರ ಆಗ್ತಾ ಇರುತ್ತೆ. ಇವ್ರಿಗೆ ಒಂದು ದಿವಸ ಫೋನ್ ಮಾಡಿಬಿಟ್ಟು ಇವ್ನು ಕರೀತಾನೆ, ಬನ್ನಿ ನಮ್ಮ ಸಿಸ್ಟರು ಇದಿದೆ ಬರ್ಡೇ ಇದೆ ಅಂತ. ಬರ್ಡೇ ಕರ್ಕೊಂಡು ಹೋಗಿ ಎಲ್ಲೋ ಒಂದು ಹೋಟ್ಲಲ್ಲಿ ಏನು ಟೀನಲ್ಲಿ ಏನೋ ಹಾಕಿಕೊಟ್ಟು ಅನ್ಕಾನ್ಷಿಯಸ್ ಆಗ್ತಾರೆ. ಅಲ್ಲಿ ಇವ್ರ ಜೊತೆಲಿ ರೇಪ್ ಎಲ್ಲ ಮಾಡಿಸಿ, ಹೌದು ಡ್ರಗ್ಸನ್ನು ಹಾಕಿ ರೇಪ್ ಆಗುತ್ತೆ ಇವ್ರ ಜೊತೆಲಿ. ರೇಪ್ ಮಾಡಿಸಿ ಮತ್ತು ಎಲ್ಲ ವಿಡಿಯೋ ಇವ್ರದ್ದೆಲ್ಲ ನ್ಯೂಡ್ ವೀಡಿಯೋಸ್ ಎಲ್ಲ ತೊಗೊಂಡು ಅದು ಇಟ್ಕೊಂಡು ಪುನಃ ಇದು ಮಾಡ್ತಾನೆ, ಅವನು ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಕರೆದ್ಬಿಟ್ಟು ಇಲ್ಲಿ ಇವತ್ತು ಬರಬೇಕು, ನೀವು ಬಂದಿಲ್ಲ ಅಂದರೆ ನಾನು ನಿಮ್ಮ ವಿಡಿಯೋ ಎಲ್ಲನೂ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಡ್ತೀನಿ ಅಂತ, ವೈರಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದರಿಂದ ಭಯ ಪಟ್ಬಿಟ್ಟು ಈ ಲೇಡಿ ಯಾವಾಗ ಕರೀತಾರೆ ಈ ಟೈಮ್ ಇಲ್ಲ ಅದೆಲ್ಲ ಜೊತೆಲಿ ಹೋಗಿದ್ದಾರೆ. ಹೋಗ್ಬಿಟ್ಟು ಈಗ ಲಾಸ್ಟ್ ಈ 30ನೇ ತಾರೀಕಿಗೆ ಫುಲ್ ಎಂಡು ಆಗಿಬಿಟ್ಟು 30ನೇ ತಾರೀಕಿಗೆ ಏನು ಮಾಡಿದ್ದಾನೆ ಅವನು, ಇವಳು ಭಾಳ ಅವಮಾನ ಮಾಡಿ ಜಾತಿ ಎಲ್ಲ ತೊಗೊಂಡು ಕ್ಯಾಸ್ಟ್ ನಿಮ್ಮೆಲ್ಲ ಕಚರಾ ಕ್ಯಾಸ್ಟು, ಲೋಕ 3rd ಕ್ಲಾಸ್ ಕ್ಯಾಸ್ಟ್ ಎಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆಲ್ಲ ಅದರಲ್ಲಿ ಇದು ಕರೆದ್ಬಿಟ್ಟು ಭಾಳ ಅವಮಾನ ಮಾಡಿದ್ದಾನೆ. ಲೈವ್ ಡೀಟೇಲ್ಸ್ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, 2019ರಲ್ಲಿ ಆಕೆ ಮೇಲೆ ಧೋಕಾ ಆಗಿದೆ ಅಂತ ಹೇಳ್ತಿದಾರಲ್ಲ ಯುವತಿ. 2019ರಿಂದ 24ರವರೆಗೂ ಯಾಕೆ ಸುಮ್ಮನಿದ್ರಂತೆ? ಹಾಗಾದ್ರೆ ಕಂಪ್ಲೇಂಟ್ ಯಾಕೆ ಕೊಡ್ಲಿಲ್ಲ? ಸಭಾ ಬೆಂಗಳೂರಿನ ಹೈಗ್ರೌಂಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. 2019ರಲ್ಲಿ ಕಸ್ಟಮರ್ ಕೇರ್ನಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಯುವತಿ. ಆ ಸಂದರ್ಭದಲ್ಲಿ ಕ್ರೆಡಿಟ್ ಕಾರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಂಧ್ರ ಮೂಲದ ಲಕ್ಕಿ ರೆಡ್ಡಿ ಎಂಬಾತ ಕರೆಯನ್ನ ಮಾಡ್ತಾನೆ. ಇಬ್ಬರ ನಡುವೆ ಸ್ನೇಹ ಆಗುತ್ತೆ. ಅದಾದ ಬಳಿಕ ಅಂದ್ರೆ ಅಕ್ಕನ ಬರ್ತ್ಡೇ ಇದೆ ಅಂತ ಹೇಳಿ ಆಕೆಯನ್ನ ಖಾಸಗಿ ಹೋಟೆಲ್ಗೆ ಕರೆಸ್ಕೊಳ್ತಾನೆ. ಅಲ್ಲಿ ಟೀಯಲ್ಲಿ ಡ್ರಗ್ಸ್ ಅನ್ನ ಬೆರೆಸಿ ನನ್ನ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾನೆ ಆತ ಅನ್ನೋ ಆರೋಪವನ್ನ ಯುವತಿ ಮಾಡ್ತಾ ಇದ್ದಾಳೆ. ಅಂದ್ರೆ ಆ ಸಂದರ್ಭದಲ್ಲಿ, ಅಂದ್ರೆ ಅತ್ಯಾಚಾರ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ಆತ ವಿಡಿಯೋ ಚಿತ್ರೀಕರಣ ಮಾಡಿದ್ದ. ಹಾಗಾಗಿ 2019ರಿಂದಲೂ ಕೂಡ ಅದನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ. ಹಾಗಾಗಿ ನಾನು ಆ ಟೈಮಲ್ಲಿ ದೂರು ಕೊಡೋದಕ್ಕಾಗಿಲ್ಲ ಅನ್ನೋ ಆರೋಪವನ್ನ ಆಕೆ ಮಾಡ್ತಾ ಇದ್ದಾಳೆ. ಆದ್ರೆ ಈಗ ಆ ವಿಡಿಯೋವನ್ನ ಇಟ್ಕೊಂಡು ಜೊತೆಗೆ ಮದುವೆ ಆಗದೆ ನಿಂದಿಸ್ತಾ ಇದ್ದಾನೆ. ಹಾಗಾಗಿ ಆತನ ವಿರುದ್ಧ ಕಾನೂನಾತ್ಮಕ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿ ಆಕೆ ದೂರನ್ನ ಕೊಟ್ಟಿರುವಂತದ್ದು. ಅಂದ್ರೆ ಆಕೆಯ ಮೇಲೆ ನಿರಂತರವಾಗಿ ಆ ವಿಡಿಯೋ ಏನಿದೆ ಆ ವಿಡಿಯೋವನ್ನ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಅತ್ಯಾಚಾರವನ್ನ ಆತ ಮಾಡಿದ್ದಾನೆ ಅನ್ನೋ ಆರೋಪ. ಜೊತೆಗೆ ಕೊಲೆ ಮಾಡೋದಾಗಿ ಬೆದರಿಕೆಯನ್ನ ಹಾಕಿದ್ದಾನೆ. ಆಕೆಗೆ ಬೇರೆ ಬೇರೆ ರೀತಿಯಲ್ಲಿ ಟ್ಯಾಬ್ಲೆಟ್ ಅನ್ನ ಕೊಟ್ಟು ನೀನು ಇದನ್ನ ಕುಡಿದು ಸಾಯಿ ಅಂತ ಹೇಳಿ ಆತ ಹೇಳಿದ್ದಾನೆ ಅನ್ನೋ ಆರೋಪವನ್ನ ಕೂಡ ಆ ಯುವತಿ ಮಾಡ್ತಾ ಇದ್ದಾಳೆ. ಅಂದ್ರೆ 2019ರಿಂದ ಇಲ್ಲಿವರೆಗೂ ಏನೇನಾಯ್ತು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಆಕೆ ಕೂಡ ಕೊಟ್ಟಿರುವಂಥದ್ದು. ಅಂದ್ರೆ ಆತ ಯಾವ ರೀತಿಯಾಗಿ ಈಕೆಯ ಮೇಲೆ ಹಲ್ಲೆಯನ್ನ ಮಾಡಿದ, ಅಂದ್ರೆ ದೈಹಿಕವಾಗಿ ಆತ ಹಲ್ಲೆಯನ್ನ ಕೂಡ ಮಾಡ್ತಾ ಇದ್ದಾನೆ, ಜಾತಿ ನಿಂದನೆಯನ್ನ ಕೂಡ ಮಾಡ್ತಾನೆ, ಜೊತೆಗೆ ಬಾಂಬ್ ಹಾಕಿ ಸಾಯಿಸೋದಾಗಿ ಬೆದರಿಕೆಯನ್ನ ಕೂಡ ಹಾಕಿದ್ದಾನೆ ಅನ್ನೋ ಆರೋಪವನ್ನ ಆಕೆ ಮಾಡ್ತಾ ಇದ್ದಾಳೆ. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಕೂಡ ಮುಂದುವರಿಸಿದ್ದಾರೆ. ಯಾವಾಗ FIR ಆಗುತ್ತೋ ಆ ಸಂದರ್ಭದಲ್ಲಿ ಆತ ಎಸ್ಕೇಪ್ ಕೂಡ ಆಗಿರ್ತಾನೆ. ಈಗಾಗಲೇ ಆತನಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಸಭಾ, ಥ್ಯಾಂಕ್ ಯು ಅಂಕಿತಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.